ರಂಜಿತಾ ನವೀನ್ ಅವರ ಪುತ್ರಿಯಾದಂತಹ ವೈಷ್ಣವಿ ಎನ್, ದಾವಣಗೆರೆಯ ನಿವಾಸಿ, ಸುಮಾರು ಒಂದು 10 ನಿಮಿಷಗಳ ಕಾಲ ನೃತ್ಯ ರೂಪಕವನ್ನೆಲ್ಲ ಪ್ರಸ್ತುತಪಡಿಸೋದಕ್ಕಾಗಿ ಅನಂತ ಧನ್ಯವಾದಗಳನ್ನು ಹೇಳ್ತಾ, ಇನ್ನೂ ಹೆಚ್ಚಿನ ಹಿರಿಮೆ ಕಲಾಶಕ್ತಿ ದೇವರು ನಿಮಗೆ ಒದಗಿಸಲಿ ಅಂತ ಹೇಳ್ತಾ ಆ ಒಂದು ಪ್ರಸಾದವನ್ನು ದಯವಿಟ್ಟು ಸ್ವೀಕಾರ ಮಾಡಬೇಕು. ಪರಿಮಳಾಚಾರ್ಯರು ದಯವಿಟ್ಟು ಆ ಕಲಾವಿದಕ್ಕೆ ಕೊಡಬೇಕು. ಮುಂದಿನ ಮುಖ್ಯ ಕಾರ್ಯಕ್ರಮ ನೃತ್ಯ ರೂಪಕ ನಮನ ಅಕಾಡೆಮಿ ದಾವಣಗೆರೆ. ಎಲ್ಲ ಕಲಾವಿದರು ಕೂಡ ವೇದಿಕೆಗೆ ಬರಬೇಕು. ನಮನ ಅಕಾಡೆಮಿ ದಾವಣಗೆರೆಯಲ್ಲಿ ಸುಮಾರು 2019ರಿಂದ ಚಾಲನೆಯಲ್ಲಿ ಉಂಟು. ಸುಮಾರು 150 ವಿದ್ಯಾರ್ಥಿಗಳನ್ನು, ಕಲಾವಿದರನ್ನು ತರಬೇತಿ ನೀಡ್ತಾ ಇರತಕ್ಕಂತಹ ಒಂದು ಹಿರಿಮೆ ಶ್ರೀಮತಿ ಡಿ.ಕೆ. ಮಾಧವಿಯವರದು. ಡಿ.ಕೆ. ಮಾಧವಿಯವರು ಮೈಸೂರು ಯೂನಿವರ್ಸಿಟಿಯ MA ಡ್ಯಾನ್ಸ್ನಲ್ಲಿ ಪದವಿ ಪಡೆದಿರತಕ್ಕಂತಹವರು. ದೇಶ ವಿದೇಶಗಳಲ್ಲಿ ತಮ್ಮ ನೃತ್ಯ ಪ್ರದರ್ಶನವನ್ನು ನೀಡಿದ್ದಾರೆ. ಅಮೇರಿಕಾ, ದುಬೈ ಹಾಗೂ ಇನ್ನಿತರ ದೇಶಗಳಲ್ಲಿ ಈಗಾಗಲೇ ಸುಮಾರು 700ಕ್ಕೂ ಹೆಚ್ಚು ಸೋಲೋ, ಅಂದರೆ ಮಾಧವಿಯವರೊಬ್ಬರೇ ಮಾಡಿರತಕ್ಕಂತಹ ಸೋಲೋ ನೃತ್ಯ 700ಕ್ಕೂ ಹೆಚ್ಚು ನೃತ್ಯ ರೂಪಕಗಳನ್ನು ಅವರು ನೀಡಿದ್ದಾರೆ. ಅದಲ್ಲದೆ ಸುಮಾರು 60 ಪ್ರೋಗ್ರಾಮ್ಗಳನ್ನು ತಮ್ಮ ತಂಡದ ಎಲ್ಲ ಕಲಾವಿದರ ಮೂಲಕ ಮಾಡಿಸಿದ್ದಾರೆ. ಈ ದಿವಸದ ಈ ಒಂದು ಸಪ್ತಾಹ ಮಹೋತ್ಸವದಲ್ಲಿ ಕಲ್ಪವೃಕ್ಷ ಶ್ರೀ ಗುರುರಾಯರ ಜೀವನ ಆಧಾರಿತ ನೃತ್ಯ ರೂಪಕವನ್ನು ಪ್ರಸ್ತುತಪಡಿಸಲಿದ್ದಾರೆ. ಮಾಧವಿಯವರು ಹಂಪೆ ಉತ್ಸವದಲ್ಲಿ ಧ್ವನಿ ಮತ್ತು ಬೆಳಕು ಎನ್ನುವ ಕೇಂದ್ರ ಸರ್ಕಾರದ ಒಂದು ಕಾರ್ಯಕ್ರಮದಲ್ಲಿ ಯಂಗೆಸ್ಟ್ ಕೋರಿಯೋಗ್ರಾಫರ್ ಆಗಿ ಕಾರ್ಯನಿರ್ವಹಣೆ ಮಾಡುತ್ತಿರತಕ್ಕಂತಹ ಕೀರ್ತಿ ಅವರಿಗಿದೆ. ಯಂಗೆಸ್ಟ್ ಕೋರಿಯೋಗ್ರಾಫರ್ ಇನ್ ಎ ಡ್ಯಾನ್ಸ್ ಪರ್ಫಾರ್ಮೆನ್ಸ್. ಇದುವರೆಗೂ 2 ಶಾರ್ಟ್ ಫಿಲ್ಮ್ಗಳನ್ನು ಕೂಡ ಅವರು ಮಾಡಿರ್ತಾರೆ. ಅವರ ಗುರುಗಳಾದವರು 3 ಜನ ಇದ್ದಾರೆ. ಲಕ್ಷ್ಮೀ ದೇವಮ್ಮ ದಾವಣಗೆರೆಯವರು, ಧರಣಿ ಟಿ ಕಾಶ್ಯಪ್ ಬೆಂಗಳೂರಿನವರು ಮತ್ತು ಕರ್ನಾಟಕ ಕಲಾಶ್ರೀ ಡಾಕ್ಟರ್ ಶೀಲಾ ಶ್ರೀಧರ್. ಈ 3 ಗುರುಗಳ ಬಳಿ ಅವರು ತಮ್ಮ ನೃತ್ಯ ಕಲೆಯನ್ನು ಕಲಿತಿರ್ತಕ್ಕಂತಹವರು. ಮಲೇಷಿಯಾದಲ್ಲಿ ವುಮನ್ ಆಫ್ ದ ಇಯರ್ ಅನ್ನುವ ಒಂದು ಅವಾರ್ಡು ಕೂಡ ಶ್ರೀಮತಿ ಡಿ.ಕೆ. ಮಾಧವಿಯವರಿಗೆ ದೊರೆತಿರ್ತದೆ. 150 ಶಿಷ್ಯರನ್ನು ಒಳಗೊಂಡಂತಹ ಈ ಒಂದು ನೃತ್ಯ ವೃಂದದ ಎಲ್ಲ ಕಲಾವಿದರಿಗೂ ಕೂಡ ಉಭಯ ಸಮಿತಿಗಳ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ, ಮಾಧವಿಯವರು ದಯವಿಟ್ಟು ತಮ್ಮ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಬಹುದು. ಮಾಧವಿ ಮೇಡಮ್ ಬರಬೇಕು. ರೆಡಿಯಾ? ಮತ್ತೊಮ್ಮೆ ಉಭಯ ಸಮಿತಿಗಳಿಂದ ಅವರಿಗೆ ಸ್ವಾಗತವನ್ನು ಬಯಸ್ತಾ ತಮ್ಮ ನೃತ್ಯ ರೂಪಕವನ್ನು ಪ್ರಸ್ತುತಪಡಿಸಬೇಕು ಅಂತ ಕೇಳ್ಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರ. ಕರದಲ್ಲಿ ವೀಣೆಯ ಪಿಡಿದು ನುಡಿಸುವ ಮಂದಸ್ಮಿತ ವದನದ ವೈಣಿಕ, ಶ್ರೀರಂಗನೊಲಿದು ಹರಸಲು ಸುಶ್ರಾವ್ಯ ಗಾನ ಸುದಿಯನಾಲಿಸಲು ಮರಳಿ ಮರಳಿ ಬಂದನು ಮುರಳಿ. ಗುರುವೇ ನಿಮ್ಮ ಕರುಣೆಯ ಫಲವು ನಮ್ಮ ಚಿತ್ತವಾಗಿದೆ ಸುಮಂದತೆ ಅರಳಿ. ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮರ ಪಟ್ಟಾಭಿಷೇಕ ಮತ್ತು ಜನ್ಮದಿನಗಳ ಸಂಸ್ಮರಣೆಗಾಗಿ
ಆಚರಿಸುವ 31ನೇ ಶ್ರೀ ರಾಘವೇಂದ್ರ ಸಪ್ತಾಹ ಮಹೋತ್ಸವಕ್ಕೆ ಆಗಮಿಸಿದಂತಹ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇಂದಿನ ವಿಶೇಷ ಕಾರ್ಯಕ್ರಮದ ನೃತ್ಯ ರೂಪಕವನ್ನು ದಾವಣಗೆರೆಯ ನಮನ ಅಕಾಡೆಮಿ ಇವರು ನಡೆಸಿಕೊಡಲಿದ್ದಾರೆ. ಈಗಾಗಲೇ ನಮನ ಅಕಾಡೆಮಿಯ ಬಗ್ಗೆ ಮತ್ತು ಅದರ ಸಂಸ್ಥಾಪಕಿಯಾದಂತಹ ವಿದೂಷಿ ಡಿ ಕೆ ಮಾಧವಿ ಅವರ ಬಗ್ಗೆ ಸವಿಸ್ತರವಾಗಿ ಹೇಳಿಬಿಟ್ಟಿದ್ದಾರೆ. ನನ್ನ ಕೆಲಸವನ್ನು ಸ್ವಲ್ಪ ಕಡಿಮೆ ಮಾಡಿದ್ದಾರೆ. ಸೊ ಇವರು ಈಗಾಗಲೇ ನಿಮಗೆ ತಿಳಿಸಿರೋ ಹಾಗೆ ಅಂತಾರಾಷ್ಟ್ರೀಯ ಮಟ್ಟದ ಭರತನಾಟ್ಯ ಕಲಾವಿದೆ ಹಾಗೂ ಇತ್ತೀಚೆಗೆ ಹಂಪಿ ಉತ್ಸವದಲ್ಲಿ ನಡೆದಂತಹ ಧ್ವನಿ ಬೆಳಕು ಕಾರ್ಯಕ್ರಮಕ್ಕೆ ಇಡೀ ಕರ್ನಾಟಕದಾದ್ಯಂತ ಆಯ್ಕೆಯಾದಂತಹ ಏಕೈಕ ಕಿರಿಯ ವಯಸ್ಸಿನ ನೃತ್ಯ ಸಂಯೋಜಕಿ ಅನ್ನೋ ಒಂದು ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಶ್ರೀ ವಿದೂಷಿ ಡಿ ಕೆ ಮಾಧವಿ ಅವರು. ಹಾಗೂ ನಮನ ಅಕಾಡೆಮಿ ಬಗ್ಗೆ ಹೇಳಬೇಕು ಅಂದರೆ ಇದು ಒಂದು ಕರ್ನಾಟಕದ ಒಂದು ಸಂಸ್ಕೃತಿ, ಒಂದು ಪರಂಪರೆಯನ್ನು ಮುಂದಿನ ಒಂದು ಪೀಳಿಗೆಗೆ ಕೊಂಡೊಯ್ಯಲು ಅತಿರಥವಾಗಿ ಪ್ರಯತ್ನ ಪಡ್ತಿರುವಂತಹ ಏಕೈಕ ಅಕಾಡೆಮಿ, ಏಕೈಕ ನೃತ್ಯ ಸಂಸ್ಥೆ ದಾವಣಗೆರೆಯಲ್ಲಿ ನಮನ ಅಕಾಡೆಮಿ. ಒಂದು ಸಂಸ್ಕೃತಿ, ಒಂದು ಪರಂಪರೆ, ನೃತ್ಯ ಪರಂಪರೆಯನ್ನು ಪೀಳಿಗೆಯಿಂದ ಪೀಳಿಗೆ ಒಯ್ತಿರುವಂತಹ ಈ ನಮನ ಅಕಾಡೆಮಿ ತನ್ನ ವಿಶಿಷ್ಟವಾದಂತಹ, ವಿನೂತನವಾದಂತಹ, ಕ್ರಿಯಾತ್ಮಕವಾದಂತಹ ಒಂದು ನೃತ್ಯ ಸಂಯೋಜನೆಯ ಮೂಲಕ ಜನಪ್ರಸಿದ್ಧವಾಗಿದೆ. ಇದು ದಾವಣಗೆರೆ ಮಾತ್ರವಲ್ಲ, ರಾಜ್ಯ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ತಮ್ಮ ನೃತ್ಯ ರೂಪಕಗಳನ್ನು ವಿನೂತನವಾಗಿ ಪ್ರದರ್ಶಿಸುತ್ತಲೇ ಬಂದಿದೆ. ಇಲ್ಲಿವರೆಗೂ ಸುಮಾರು 150ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನು ಒಳಗೊಂಡಂತಹ ಈ ಒಂದು ನೃತ್ಯ ಅಕಾಡೆಮಿ ತನ್ನ ವಿಶಿಷ್ಟವಾದ ನೃತ್ಯ ರೂಪಕದಿಂದ ಎಲ್ಲರ ಜನಮನ ಸೆಳೆದು ಈಗಲೂ ಕೂಡ ಯಶಸ್ವಿಯಾಗಿ ಮುಂದುವರಿತಾ ಇದೆ. ಇತ್ತೀಚೆಗೆ ನಡೆದಂತಹ ಕರ್ನಾಟಕ ರಾಜ್ಯೋತ್ಸವ 2024ರಲ್ಲಿ ದಾವಣಗೆರೆಯ ಗ್ಲಾಸ್ ಹೌಸ್ ಅಲ್ಲಿ ಕರ್ನಾಟಕ ನಮನ ಎಂದ ಒಂದು ವಿಶೇಷ ನೃತ್ಯ ರೂಪಕವನ್ನು ಪ್ರದರ್ಶಿಸುವುದರ ಮೂಲಕ ನಮ್ಮ ಇಡೀ ಕರ್ನಾಟಕದ ಇತಿಹಾಸವನ್ನು ಕೇವಲ 45 ನಿಮಿಷದಲ್ಲಿ ಇಡೀ ಒಂದು ನೃತ್ಯ ರೂಪಕದ ಮೂಲಕ ಪ್ರದರ್ಶನ ಮಾಡಿದ್ದಾರೆ. ಜೋರಾದ ಚಪ್ಪಾಳೆ ತಟ್ಟಬೇಕು ಆ ಒಂದು ಪ್ರಯತ್ನಕ್ಕೆ. ಏಕೆಂದರೆ ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು, ಇಲ್ಲಿ ಎಲ್ಲರೂ ಪೋಷಕರೇ ಇದ್ದೀರಾ. ಮನೆಯಲ್ಲಿರೋ 2 ಮಕ್ಕಳನ್ನೇ ನಾವು ನೋಡ್ಕೊಳೋದು ಸ್ವಲ್ಪ ಕಷ್ಟ ಆಗುತ್ತೆ ಕೆಲವೊಂದು ಸಾರಿ. ಆದರೆ ಇರೋ ಒಂದು ಅಷ್ಟು 150 ಮಕ್ಕಳನ್ನು ಒಂದು ಕಡೆ ಕೂರಿಸಿ ಒಂದು ಪಾಠವನ್ನು ಹೇಳಿ ಒಂದು ನೃತ್ಯ ರೂಪಕವನ್ನು ರೆಡಿ ಮಾಡಿ, ಏಕೆಂದರೆ ಅವರ ಕ್ಲಾಸಲ್ಲಿರುವಂತಹ ಎಲ್ಲ ಮಕ್ಕಳು ಕೂಡ ದಾವಣಗೆರೆಯ ಬೇರೆ ಬೇರೆ ಶಾಲೆಗಳಲ್ಲಿ, ಕಾಲೇಜುಗಳಲ್ಲಿ ಸ್ಟಡಿ ಮಾಡ್ತಿರುವಂಥ ಮಕ್ಕಳು. ಆ ಎಲ್ಲ ಮಕ್ಕಳನ್ನು ಒಂದು ಕಡೆ ಕೂರಿಸಿ ಒಂದು ನೃತ್ಯ ರೂಪಕವನ್ನು ಹೇಳಿಕೊಟ್ಟು, ಅದು ಈಗಿನ ಜನ್ರೇಷನ್ ಮಕ್ಕಳಿಗೆ ಅದು ಚಿಕ್ಕ ವಿಷಯನೇ ಅಲ್ಲ. ಸೊ ಆ ಕರ್ನಾಟಕ ನಮನ ಕೂಡ ತುಂಬ ಯಶಸ್ವಿಯಾಗಿದೆ. ನಮ್ಮ ದಾವಣಗೆರೆ ಜಿಲ್ಲಾ ಆಡಳಿತದ ಜಿಲ್ಲಾಧಿಕಾರಿಗಳು ಅವರೆಲ್ಲರೂ ಕೂಡ ಅದನ್ನು ಅಪ್ರಿಷಿಯೇಟ್ ಮಾಡಿ ಅದನ್ನು ನೆಕ್ಸ್ಟು ನಮ್ಮ ದಾವಣಗೆರೆ ಉತ್ಸವದಲ್ಲೂ ಕೂಡ ಪ್ರದರ್ಶನ ಮಾಡಲಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ. ಸೊ ಇಂಥ ಒಂದು ವಿಶೇಷ ನೃತ್ಯ ಬಳಗವನ್ನು ಹೊಂದಿರುವಂತಹ ನಮನ ಅಕಾಡೆಮಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ಮುಂದೆ ಒಂದು ವಿಶೇಷ ನೃತ್ಯ ರೂಪಕವನ್ನು ಪ್ರದರ್ಶನ ಮಾಡಲಿದೆ. ಅದು ಕಲ್ಪವೃಕ್ಷ ಅಂತ, ರಾಯರ ಜೀವನಾಧಾರಿತ ಒಂದು ನೃತ್ಯ ರೂಪಕ ಇದಾಗಿದೆ. ಅದಕ್ಕೂ ಮುಂಚೆ ನಮನ ಅಕಾಡೆಮಿಯ ವಿದ್ಯಾರ್ಥಿಗಳಿಂದ ಕೆಲವೊಂದಿಷ್ಟು ನೃತ್ಯ ಪ್ರದರ್ಶನಗಳಿದೆ. ಅದರಲ್ಲಿ ಮೊದಲನೇದಾಗಿ ಈಗ ಪ್ರಾರಂಭವಾಗ್ತಿದೆ ಗಣೇಶ ಸ್ತುತಿ. ಗಣೇಶ ಅಂದರೆ ನಿಮಗೆಲ್ಲ ಗೊತ್ತಿರ್ಬೋದು, ಹಿಂದೂ ಧರ್ಮದ ಪ್ರಮುಖ ದೇವರಲ್ಲಿ ಒಬ್ಬರು. ಗಣೇಶನ ವಾಹನ ಇಲಿ. ಗಣೇಶನು ಶಿವ ಪಾರ್ವತಿಯರ ಪ್ರೀತಿಯ ಪುತ್ರ. ಗಣೇಶನನ್ನು ವಿಘ್ನ ವಿನಾಶಕ ಹಾಗೂ ಪ್ರಪ್ರಥಮ ಪೂಜೆಯ ಅಧಿಪತಿ ಎಂದು ಕರೆಯುತ್ತಾರೆ. ಪ್ರಸ್ತುತ ನೃತ್ಯವು ಗಣೇಶನ ಸುಂದರ ಮುಖ ಹಾಗೂ ಸ್ವರೂಪವನ್ನು ವರ್ಣಿಸುವುದರೊಂದಿಗೆ ಕೃಷ್ಣಾರ್ಜುನರ ಗೀತೋಪದೇಶದ ಪ್ರಸಂಗವನ್ನು ಒಳಗೊಂಡಿದೆ. ಈ ಒಂದು ಪ್ರಸ್ತುತಿಯ ರಾಗ ಮಿಶ್ರ ಭಾಗ್ಯಶ್ರೀ, ತಾಳ ಖಂಡಚಾಪು ಹಾಗೂ ರಚನೆ ವ್ಯಾಸತೀರ್ಥರು. ಇದೀಗ ನಿಮ್ಮ ಮುಂದೆ ನೃತ್ಯ ಗಣೇಶ ಸ್ತುತಿ ನಮನ ಅಕಾಡೆಮಿಯ ವಿದ್ಯಾರ್ಥಿಗಳಿಂದ.
ಗಜಮುಖನೇ ಸಿದ್ಧಿದಾಯಕನೇ ವಂದಿಪೆ ಶರಣು. ಗಜಮುಖನೇ ಸಿದ್ಧಿದಾಯಕನೇ ವಂದಿಪೆ ಶರಣು. ತ್ರಿಜಗವಂದಿತನಾದ ದೇವ ದೇವನೇ ಶರಣು. ಗಜಮುಖನೇ ಸಿದ್ಧಿದಾಯಕನೇ ವಂದಿಪೆ ಶರಣು. ತ್ರಿಜಗವಂದಿತನಾದ ದೇವ ದೇವನೇ ಶರಣು. ಸುಜನರಿಗೆ ವಿಘ್ನವನು ಪರಿಹರಿಪೆ ಶರಣು. ಗಜಮುಖನೇ ಸುಜನರಿಗೆ ವಿಘ್ನವನು ಪರಿಹರಿಪೆ ಶರಣು. ಗಜಮುಖನೇ ಗಜಮುಖನೇ ಸಿದ್ಧಿದಾಯಕನೇ ವಂದಿಪೆ ಶರಣು. ತ್ರಿಜಗವಂದಿತನಾದ ದೇವ ದೇವನೇ ಶರಣು. ಗಜಮುಖನೇ ಸಿದ್ಧಿದಾಯಕನೇ ವಂದಿಪೆ ಶರಣು. ಗಜಮುಖನೇ ಸಿದ್ಧಿದಾಯಕನೇ ವಂದಿಪೆ ಶರಣು. ಗಜಮುಖನೇ ಸಿದ್ಧಿದಾಯಕನೇ. ಧಳಂಗು ತಕ್ಕ ಧಿಕ್ಕು ತಕ್ಕ ತದ್ದಿಕ್ಕಿಟ್ಟ ತೋಂತ ಧೀ ತರಿ ಧಣ್ಣ 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 ಝಣ್ಣು 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 ಧಿಮ್ಮಿ ಧಿಮ್ಮಿ ಕಿಟ್ಟ ಕಿಟ್ಟ ತರಿ ಧಣ್ಣ 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 ಝಣ್ಣು 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 ಧಿಮ್ಮಿ ಧಿಮ್ಮಿ ಕಿಟ್ಟ ತರಿ ಧಣ್ಣ ಧಣ್ಣ ಝಣ್ಣು ಝಣ್ಣು ಧಿಮ್ಮಿ ತದ್ದಿಂಗ್ ಗಿಣ್ಣತ್ತುಂ ತದ್ದಿಂಗ್ ಗಿಣ್ಣತ್ತುಂ ತದ್ದಿಂಗ್ ಗಿಣ್ಣತ್ತುಂ ತದ್ದಿ ತರಿ ಧಣ್ಣ 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 ಝಣ್ಣು 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 ಧಿಮ್ಮಿ 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 ಕಿಟ್ಟ ಕಿಟ್ಟ ತರಿ ಧಣ್ಣ 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 ಝಣ್ಣು ಝಣ್ಣು ಧಿಮ್ಮಿ ಧಿಮ್ಮಿ ಕಿಟ್ಟ 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 ತಕ್ಕ ತರಿ ಧಣ್ಣ ಧಣ್ಣ ಝಣ್ಣು ಝಣ್ಣು ಧಿಮ್ಮಿ ತದ್ದಿಂಗ್ ಗಿಣ್ಣತ್ತುಂ ತದ್ದಿಂಗ್ ಗಿಣ್ಣತ್ತುಂ ತದ್ದಿಂಗ್ ಗಿಣ್ಣತ್ತುಂ ತದ್ದಿ ತರಿ ಧಣ್ಣ 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 ಧಣ್ಣತ್ತ ಝಣ್ಣು ಝಣ್ಣುತ್ತ ಝಣ್ಣು 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 ಧಿಮ್ಮಿ ಝಣ್ಣು ಝಣ್ಣುತ್ತ ಧಿಮ್ಮಿ ಧಿಮ್ಮಿ ತದ ರಿ ತರಿ ಧಣ್ಣ 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 ಝಣ್ಣು ಝಣ್ಣು ತರ್ರಿ ಧಣ್ಣತ್ತ ಧಣ್ಣ ಧಣ್ಣುತ್ತ ಝಣ್ಣು ಝಣ್ಣುತ್ತ ದಿಮ್ಮಿ ದಿಮ್ಮಿತ್ತ ತರ್ರಿ ಧಣ್ಣತ್ತ ಕಿಡತಕ ಧರಿಗಿಡತೊಂ ಕಿಡತಕ ಧರಿಗಿಡತೊಂ ಕಿಡತಕ ಧರಿಗಿಡತೊಂ ತರ್ರಿ ಧಣ್ಣತ್ತ ಕಿಡತಕ ಧರಿಗಿಡತೊಂ ಕಿಡತಕ ಧರಿಗಿಡತೊಂ ಕಿಡತಕ ಧರಿಗಿಡತೊಂ ಧಣ್ಣ ಧಣ್ಣತ್ತ ಕಿಡತಕ ಧರಿಗಿಡತೊಂ ಕಿಡತಕ ಧರಿಗಿಡತೊಂ ಕಿಡತಕ ಧರಿಗಿಡತೊಂ. ಗಜಮುಖನೇ ಸಿದ್ಧಿದಾಯಕನೇ ವಂದಿಪೆ ಶರಣು. ತ್ರಿಜಗವಂದಿತನಾದ ದೇವ ದೇವನೇ ಶರಣು. ಗಜಮುಖನೇ ಸಿದ್ಧಿದಾಯಕನೇ ವಂದಿಪೆ ಶರಣು. ಮಂದಮತಿಯನು ಬಿಡಿಸಿ ಚಂದ ಜ್ಞಾನವನಿತ್ತು ಇಂದಿರೇಶನ ಪಾದ ಹೊಂದೀರ್ಪ ತೆರದಿ. ಮಂದಮತಿಯನು ಬಿಡಿಸಿ ಚಂದ ಜ್ಞಾನವನಿತ್ತು ಇಂದಿರೇಶನ ಪಾದ ಹೊಂದೀರ್ಪ ತೆರದಿ. ಸುಂದರಾಂಗನೆ ಪದ ದ್ವಂದ ಕೆರಗುವೆ ನಿನ್ನ. ಸುಂದರಾಂಗನೆ ಪದ ದ್ವಂದ ಕೆರಗುವೆ ನಿನ್ನ. ಸುಂದರಾಂಗನೆ ಪದ ದ್ವಂದ ಕೆರಗುವೆ ನಿನ್ನ. ಸುಂದರಾಂಗನೆ ಪದ
ದ್ವಂದ್ವ ಕೆರಗುವೆ ನಿನ್ನ ಸುಂದರಾಂಗನೆ ಪದ ದ್ವಂದ ಕೆರಗುವೆ ನಿನ್ನ ಸುಂದರಾಂಗನೆ ಪದ ದ್ವಂದ್ವ ಕೆರಗುವೆ ನಿನ್ನ ಸಂದೇಹ ಮಾಡ್ಪದೆ ಇಂದು ಕರುಣಿಪುದು ಸಂದೇಹ ಮಾಡ್ಪದೆ ಇಂದು ಕರುಣಿಪುದು ಗಜಮುಖನೆ ಸಿದ್ಧಿದಾಯಕನೆ ವಂದಿಪೆ ಶರಣು ಗಜಮುಖನೆ ಸಿದ್ಧಿದಾಯಕನೆ ವಂದಿಪೆ ಶರಣು ಗಜಮುಖನೆ ಸಿದ್ಧಿದಾಯಕನೆ ವಂದಿಪೆ ಶರಣು ಸಿದ್ಧಿದಾಯಕ ನಿನ್ನ ಹೊತ್ತಿ ಮೇರೆವೆನು ನಾನು ಸಿದ್ಧಿದಾಯಕ ನಿನ್ನ ಹೊತ್ತಿ ಮೇರೆವೆನು ನಾನು ಅಬ್ಧಿಶಯನನ ಮಹಿಮೆ ಬದ್ಧದಲ್ಲಿ ಪೇರ್ವಾ ಅಬ್ಧಿಶಯನನ ಮಹಿಮೆ ಬದ್ಧದಲ್ಲಿ ಪೇರ್ವಾ ಶುದ್ಧ ಮತಿಯನ್ನು ಕೊಟ್ಟು ಉದ್ಧರಿಸಬೇಕೆನ್ನ ಶುದ್ಧ ಮತಿಯನ್ನು ಕೊಟ್ಟು ಉದ್ಧರಿಸಬೇಕೆನ್ನ ಮಧ್ವವಲ್ಲಭ ಶ್ರೀ ಕೃಷ್ಣ ಗತಿ ಪ್ರಿಯನ ಮಧ್ವವಲ್ಲಭ ಶ್ರೀ ಕೃಷ್ಣ ಗತಿ ಪ್ರಿಯನ ಸುಜನರಿಗೆ ವಿಘ್ನವನು ಪರಿಹರಿಪೆ ಶರಣು ಗಜಮುಖನೆ ಸಿದ್ಧಿದಾಯಕನೆ ವಂದಿಪೆ ಶರಣು ಗಜಮುಖನೆ ಸಿದ್ಧಿದಾಯಕನೆ ವಂದಿಪೆ ಶರಣು ತ್ರಿಜಗವಂದಿತನಾದ ದೇವ ದೇವನೇ ಶರಣು ಸುಜನರಿಗೆ ವಿಘ್ನವನು ಪರಿಹರಿಸೆ ಶರಣು ಗಜಮುಖನೇ ವಿಶೇಷ ನೃತ್ಯವನ್ನು ಮಾಡಿದಂತಹ ಮಕ್ಕಳಿಗೆ ಮತ್ತೊಮ್ಮೆ ಜೋರಾದ ಚಪ್ಪಳೆ. ಮುಂದಿನ ನೃತ್ಯ ಶಂಭೋ ಮಹಾದೇವ. ಈ ಒಂದು ವಿಶೇಷ ನೃತ್ಯದಲ್ಲಿ ಪಂಚಲಿಂಗಗಳ ಮಹತ್ವವನ್ನು ತುಂಬ ಅದ್ಭುತವಾಗಿ ನೃತ್ಯದ ಮೂಲಕ ವರ್ಣಿಸಲಾಗಿದೆ. ಪಂಚಲಿಂಗಗಳು ಯಾವುದು ಅಂದರೆ ಪೃಥ್ವಿಲಿಂಗ. ಮೊದಲನೇದಾಗಿ ಪೃಥ್ವಿಲಿಂಗ. ಪೃಥ್ವಿ ಎಂದರೆ ಭೂಮಿ. ಇದು ಇರುವುದು ಕಾಂಚೀಪುರಂನ ಏಕಾಂಬರೇಶ್ವರದಲ್ಲಿ. ಎರಡನೇದಾಗಿ ಜಲಲಿಂಗ ಅಂದರೆ ನೀರು. ಈ ಲಿಂಗ ಇರುವುದು ಜಂಬುಕೇಶ್ವರಂ ಎನ್ನುವ ಸ್ಥಳದಲ್ಲಿ. ಮೂರನೆಯದಾಗಿ ಅಗ್ನಿಲಿಂಗ ಅಂದರೆ ಅಗ್ನಿ. ಈ ಲಿಂಗ ಇರುವುದು ಅರುಣಾಚಲಂ. ನಾಲ್ಕನೆಯದಾಗಿ ವಾಯುಲಿಂಗ ಅಂದರೆ ಗಾಳಿ. ಈ ಲಿಂಗ ಇರುವುದು ಶ್ರೀಕಾಳಹಸ್ತದಲ್ಲಿ. ಹಾಗೂ ಐದನೇ ಪಂಚಲಿಂಗವಾಗಿ ಆಕಾಶಲಿಂಗಂ ಅಂದರೆ ಆಕಾಶ ಮಂಡಲ. ಈ ಲಿಂಗ ಇರುವ ಸ್ಥಳ ಚಿದಂಬರಂ. ಈ ಪಂಚಲಿಂಗಗಳ ವಿಶೇಷ ನೃತ್ಯವೇ ಶಂಭೋ ಮಹಾದೇವ. ಇದರ ರಾಗ ಕಾಮವರ್ಧಿನಿ, ತಾಳ ರೂಪಕ ತಾಳ ಹಾಗೂ ರಚನೆ ತ್ಯಾಗರಾಜರು. ಜೋರಾದ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ನಮನ ಅಕಾಡೆಮಿಯ ವಿದ್ಯಾರ್ಥಿಗಳು ಶಂಭೋ ಮಹಾದೇವ ನೃತ್ಯಕ್ಕಾಗಿ.
शम्भो महादेव शम्भो महादेव शङ्कर गिरिजारमण शम्भो महादेव शङ्कर गिरिजारमण शम्भो महादेव शम्भो महादेव शम्भो महादेव शरणागत जनरक्षक शम्भो महादेव शरणागत जनरक्षक शम्भो महादेव शरणागत जनरक्षक शम्भो महादेव शरणागत जनरक्षक अम्बोरुहलोचन पदाम्बुज भगमुदेहि अम्बोरुहलोचन पदाम्बुज भगमुदेहि अम्बोरुहलोचन पदाम्बुज भगमुदेहि शम्भो महादेव शङ्कर गिरिजारमण शम्भो महादेव परमदयाकर शुभकर हर गंगाधर धरणी परमदयाकर शुभकर हर गंगाधर धरणीधर भूषण त्यागराज वर हृदय निवास परमदयाकर शुभकर हर गंगाधर धरणीधर भूषण त्यागराज वर हृदय निवास सुरवृंद किरीटमणि वर नीराजित पद गोपुरवास सुंदरेश गिरीश पर भवर शम्भो महादेव शङ्कर गिरिजारमण शम्भो महादेव शङ्कर गिरिजारमण शम्भो महादेव
ಅದ್ಭುತ ಪ್ರದರ್ಶನ ನೀಡಿದಂತಹ ಮಕ್ಕಳಿಗೆ ಧನ್ಯವಾದಗಳು. ಇದೀಗ ಮುಂದಿನ ನೃತ್ಯ ಕಪಾಲಿನಿ. ಕಪಾಲಿನಿ ಅಂದರೆ ನಿಮಗೆಲ್ಲ ಗೊತ್ತಿರಬಹುದು, ಶಿವನನ್ನು ಕಪಾಲಿನಿ ಅಂತ ಕೂಡ ಕರೀತಾರೆ. ಅವರು ತಲೆ ಬುರುಡೆಯನ್ನು ಮಾಲೆಯಾಗಿ ಧರಿಸಿರುತ್ತಾರೆ. ಓ ಶಿವ, ನೀನು ಸಹಾನುಭೂತಿ ಮತ್ತು ಕರುಣಾಮಯಿ. ಓ ಉಮಾಪತಿ, ಓ ರಕ್ಷಕನೇ, ಸಭಾ ಪ್ರಭುವೇ, ಮುಂದಿನ ದಿನದಲ್ಲಾದರೂ ನೀನು ನನಗೆ ನಿನ್ನ ಕರುಣೆಯನ್ನು ತೋರುವೆಯಾ ಎನ್ನುವ ಈ ನೃತ್ಯವು 3 ವಿಶೇಷ ಸಂಚಾರಿಗಳನ್ನೊಳಗೊಂಡಿದೆ. ಸಂಚಾರಿ, ಅದರಲ್ಲಿ ಮೊದಲನೇ ಸಂಚಾರಿ ಶಿವನ ಯೋಗಿ ರೂಪ. ಎರಡನೆಯದಾಗಿ ಶಿವನು ವಿಷ ಕುಡಿಯುವಂತಹ ಒಂದು ಪ್ರಸಂಗವನ್ನು ಈ ನೃತ್ಯದಲ್ಲಿ ತೋರಿಸಲಾಗಿದೆ. ಹಾಗೂ ಕೊನೆಯದಾಗಿ ಭಕ್ತ ಮಾರ್ಕಂಡೇಯ ಸಂಚಾರಿಯನ್ನು ಕೂಡ ಈ ಒಂದು ನೃತ್ಯದಲ್ಲಿ ಜೋಡಿಸಲಾಗಿದೆ. ಈ ಒಂದು ನೃತ್ಯದ ರಾಗಮಾಲಿನಿ, ತಾಳ ಆದಿತಾಳ ಹಾಗೂ ರಚನೆ ಲಲಿತಾ ಶಿವಕುಮಾರ್. ಮತ್ತು ಈ ಒಂದು ನೃತ್ಯದ ಇನ್ನೊಂದು ವಿಶೇಷತೆ, ಈ ಒಂದು ನೃತ್ಯದ ಮೂಲಕ ಶಿವನಿಗೆ ದಯಮಾಡಿ ನಿನ್ನ ಒಂದು ಅವತಾರವನ್ನು ಇಲ್ಲ ನಿನ್ನ ದರ್ಶನವನ್ನು ಪಡೆಯಲು ಅವಕಾಶ ಮಾಡಿಕೊಡುವಂತ ಕೇಳಿಕೊಳ್ಳಲು ಈ ಒಂದು ನೃತ್ಯದಲ್ಲಿ ವಿದೂಷಿ DK ಮಾಧವಿಯರು ಕೂಡ ನೃತ್ಯ ಮಾಡಲಿದ್ದಾರೆ. ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ನಮನ ಅಕಾಡೆಮಿಯ ಮಕ್ಕಳನ್ನು. ಕಪಾಲಿನಿ ದಯಾನಿಧಿ ಉಮಾಪತಿ துணை வருவாய். கப்பாலினி தயாநிதி உமாபதி 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 துணை வருவாய். கபாலினி दयानिधि उमापति सभापति नीदं एन् पालिनियागिलुं कणिंदरु पुरिवायो. सभापति नीदं एन् ಪಾಲಿನಿಯಾಗಿಲು ಕಣಿಂದರು ಪುರಿವಾಯೋ. ಸಾಮಗಾನ ವಿನೋದನೆ ಶಿವಕಾಮಿನಾಥನೆ ಸಕಲ ಲೋಕನಾಯಕನೆ ಸರ್ವೇಶ್ವರನೇ. ಸಾಮಗಾನ ವಿನೋದನೆ ಶಿವಕಾಮಿನಾಥನೆ ಸಕಲ ಲೋಕನಾಯಕನೆ ಸರ್ವೇಶ್ವರನೇ. ಸರಿಗ ಸರಿ ಗರಿ ಗ ಪನಿ ರಿ ಗ ಪನಿ ಗ ಪನಿ ಪನಿ ಸರಿ ಪನಿ ಸರಿ ನಿ ಸರಿ ಗತ್ತಿ ಗರಿ ಸನಿ ಪನಿ ರಿಸ ರಿಸ ನಿ ಪ ಗ ಪ ನಿ ಪ ನಿ ಪ ಗರಿ ಸರಿ ಸ ಸರಿ ರಿ ಗ ಗ ರಿ ಸ ರಿ ಗ ಸರಿ ಗರಿ ಗ ಗ ಪ ಪನಿ ರಿ ಗ ಪ ನಿ ಗ ಪನಿ ಪನಿ ನಿ ಸ ಸರಿ ನಿ ಪನಿ ಸರಿ ನಿ ಸರಿ ಗತ್ತಿ ಗರಿ ಸನಿ ಪನಿ ರಿಸ ರಿಸ ನಿ ಪ ಗ ಪ ನಿ ಪ ಗರಿ ಸ ಗ ಪಾಲಿನಿ ದಯಾನಿ